ಇನ್ನು ರಘು ಕೌಟಿಲ್ಯ ಜೊತೆಗೆ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಟಿವಿನ ಜೊತೆ ಬಿಜೆಪಿಯ ಮತ್ತೊಬ್ಬ ಅಭ್ಯರ್ಥಿ ರಘು ಕೌಟಿಲ್ಯ ಅವರು. ರಘು ಕೌಟಿಲ್ಯರೇ 2 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ. ಈ ಬಾರಿ ಅಂತೂ ಗೆಲುವು ಬಹುತೇಕ ನಿಶ್ಚಿತ ಆಗಿದೆ. ವಿಧಾನಸಭೆಯಿಂದಲೇ ವಿಧಾನ ಪರಿಷತ್ತಿಗೆ ಹೋಗುವಂಥ ಯೋಗವನ್ನು ನಮ್ಮ ವರಿಷ್ಠರು ಕಲ್ಪಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಿದೆ. ಗೆಲುವಿನ ಉತ್ಸಾಹ ಮತ್ತು ವಿಶ್ವಾಸ ಎರಡೂ ಇವತ್ತಿನ ದಿನ ಇದೆ. ಎಲ್ಲ ಬಿಜೆಪಿ ಶಾಸಕರನ್ನ ಸಂಪರ್ಕ ಮಾಡಿ ಮತವನ್ನು ಕೇಳಿದ್ದೀರಾ ನೀವು? ಖಂಡಿತ ಪ್ರತಿಯೊಬ್ಬ ಶಾಸಕರನ್ನು ಖುದ್ದಾಗಿ ಭೇಟಿ ಮಾಡಿ ಮಾತನಾಡಿ, ಅದು ನಮ್ಮ ಕರ್ತವ್ಯ. ನಮ್ಮ ಪಕ್ಷದೇ ಶಾಸಕರೇ ಆದರೂ ಅವ್ರನ್ನ ಕೇಳ್ತಕ್ಕಂಥದ್ದು, ಮತದಾರನ ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಎಲ್ಲರನ್ನೂ ವಿನಂತಿ ಮಾಡಿದ್ದೀವಿ. ಎಲ್ಲರೂ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಇಡೀ ಪಕ್ಷ ಒಗ್ಗಟ್ಟಾಗಿ ನಿಂತು ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕೆ ಈಗಾಗಲೇ ಯೋಜನೆ ಮತ್ತು ಮತಗಳ ಹಂಚಿಕೆ ಕೂಡ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ನಿಮಗೆ ಬಿಜೆಪಿ ಈ ಸಾರಿ ಟಿಕೆಟನ್ನು ಕೊಡ್ತು? ಸಾಮಾನ್ಯ ಕಾರ್ಯಕರ್ತ ಅಂತನೋ, ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಾಯಕ ಅನ್ನುವಂಥದ್ದು, ಅಥವಾ ಪ್ರಾದೇಶಿಕವಾರ, ಯಾವ ಆಧಾರದಲ್ಲಿ ಕೊಟ್ಟಿತ್ತು? ಒಂದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸುವಂಥ ಕಾರ್ಯಕರ್ತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷ. ಸಾಮಾಜಿಕ ನ್ಯಾಯ ಹೇಳುವುದಲ್ಲ, ಮಾಡಿ ತೋರಿಸುವುದು ಅನ್ನುವುದನ್ನು ನನ್ನ ಮೂಲಕ ಇವತ್ತು ಇಡೀ ರಾಜ್ಯಕ್ಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾವ ಸಮಾಜಗಳು ವಿಧಾನಸೌಧದ ಬಾಗಿಲನ್ನೇ ತಟ್ಟುವುದಕ್ಕೆ ಅವಕಾಶ ಇಲ್ಲವೋ ಅಂಥ ಸಮಾಜಗಳಿಗೆ ವಿಧಾನಸೌಧದ ಬಾಗಿಲನ್ನು ತೆರೆದುಕೊಡುವಂಥ ಒಂದು ಪರಂಪರೆ ಆರಂಭಿಸಿರೋದೇ ಭಾರತೀಯ ಜನತಾ ಪಾರ್ಟಿ. ನಮ್ಮ ಇಂದಿನ ಅನೇಕ ಉದಾಹರಣೆಗಳು, ಎಂ ಡಿ ಲಕ್ಷ್ಮೀನಾರಾಯಣ ಅವರಾಗ್ಬೋದು, ರಾಜ್ಯಸಭಾ ನಾರಾಯಣವ್ರ ಕೆಲಸ, ಅಶೋಕ್ ಗಸ್ತಿ ಅಂಥವ್ರಾಗ್ಬೋದು, ಸಿದ್ದರಾಮಣ್ಣ ಅಂಥವ್ರಾಗ್ಬೋದು, ಇಂಥ ಅನೇಕರು ಯಾವ ಅವಕಾಶ ವಂಚಿತ ಸಮುದಾಯಗಳಿದ್ದು ಅವಕ್ಕೆ ಅವಕಾಶ ಕೊಟ್ಟು ಅನುಭವ ಮಂಟಪದ ಸಾರವನ್ನು ಈ ವಿಧಾನಸೌಧದಲ್ಲಿ ಉಣಬಡಿಸಿದ್ದಾರೆ. ಆ ಮೂಲಕ ಪ್ರಜಾಪ್ರಭುತ್ವದ ಆಶಯ, ಸಂವಿಧಾನದ ಆಶಯವನ್ನು ನಮಗೆ ಬದ್ಧತೆ ಇದೆ ಅಂತ ನಮ್ಮ ವರಿಷ್ಠ ತೋರಿಸ್ಕೊಟ್ಟಿದ್ದಾರೆ. ಶಾಸಕರು ನಿಮ್ಮನ್ನು ಚುನಾಯಿಸಿ ನೀವು ಚಿಂತಕರ ಚಾವಡಿಗೆ ಹೋಗ್ತಾ ಇದ್ದೀರಿ. ಅದು ಒಂದು ಯೋಗ. ಶಾಸಕರಿಂದ ಚುನಾಯಿತರಾಗಿ ಹೋಗಿ ಚಿಂತಕರ ಚಾವಡಿ ಅಂತ ಹೇಳ್ತಕ್ಕಂಥ ವಿಧಾನ ಪರಿಷತ್ತಲ್ಲಿ ನಾಡನ್ನು ಪ್ರತಿನಿಧಿಸ್ತಕ್ಕಂಥ ಮತ್ತು ಸಮಸ್ಯೆಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು, ಮತ್ತು ಯಾವ ಹಿಂದುಳಿದ ಅವಕಾಶ ವಂಚಿತ ಸಮುದಾಯಗಳಿದ್ದಾವೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸದನದ ಒಳಗೆ ಹೊರಗೆ ಹೋರಾಟ ಮಾಡುವಂಥ ಒಂದು ಅಪೂರ್ವವಾದ ಅವಕಾಶ ಇದಾಗಿದೆ ಅಂತಕ್ಕಂಥದ್ದು ನನ್ನ ಇಂಗಿತ. ಥ್ಯಾಂಕ್ ಯು. ಇದಿಷ್ಟು ಅಭ್ಯರ್ಥಿ ರಘು ಕೌಟಿಲ್ಯರ ಮತಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು. ಮತ್ತೊಬ್ಬ ಅಭ್ಯರ್ಥಿ ಲಿಂಗರಾಜ್ ಕೂಡ TV9 ಜೊತೆ ಮಾತಾಡಿದ್ದಾರೆ. ಲಿಂಗರಾಜ್ ಏನು ಹೇಳ್ತಾರೆ ನೋಡಿ. TV9 ಜೊತೆ ಇದ್ದರೆ ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರು. ಲಿಂಗರಾಜ್ ಪಾಟೀಲ್ ಅವರೇ, 2 ಬಾರಿ ನೀವು ವಿಧಾನ ಪರಿಷತ್ಗೆ ಈ ಹಿಂದೆ ಆಯ್ಕೆ ಆಗಬೇಕಾಗಿತ್ತು ಅನ್ನುವ ಹಂತಕ್ಕೆ ಟಿಕೆಟ್ ಕೈ ತಪ್ಪಾಗಿತ್ತು. ಈಗ ಅಭ್ಯರ್ಥಿ ಆಗಿದ್ದೀರಿ. ಕೊನೆಗೂ ಸಂತೋಷ ಆಗ್ತಾಯಿದೆ. ಪಕ್ಷದ ತೀರ್ಮಾನ ನನಗೆ ಮತ್ತು ವಿಶ್ವಾಸ ಇದೆ. 100% ನಾನು ಆರಿಸಿ ಬರ್ತೀನಿ. ಇವತ್ತಿನ ಚುನಾವಣೆಯಲ್ಲಿ ಗೆಲುವಿನ ವಿಶ್ವಾಸ ಅಂತೂ ಬಹುತೇಕ ನಿಮಗೆ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ? ಅನುಮಾನ ಇಲ್ಲವೇ ಇಲ್ಲ. ಯಾಕಂದ್ರೆ ನನಗೆಲ್ಲರೂ ಚಿರಪರಿಚಿತರು. ನಾವು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಪಕ್ಷ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ನನಗೆ ಒಂದು ವಿಶ್ವಾಸದಿಂದ ಏನು ಪಕ್ಷ ತೀರ್ಮಾನಗೊಂಡಿದೆ, ಎಷ್ಟು ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬೇಕು, ಆ ಪ್ರಕಾರ ಅವರು ಹಾಕ್ತಾರೆ. ನಾನತು ರಘು ಅವರು ಇಬ್ಬರು ಕೂಡಿ ಆರಿಸಿ ಬರ್ತೀವಿ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮಗೇ ಮತ ಹಾಕ್ತೀನಿ ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಬಹಿರಂಗ ಪತ್ರವಾಗಿ ಬರೆದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಿ? ನೋಡಿ, ನಾವು ಅವರೆಲ್ಲ ಪಕ್ಷದಲ್ಲಿ ಕೆಲಸ ಮಾಡಿದವರು ಮತ್ತು ನಮಗೆ ಆತ್ಮೀಯರು, ಸಂಬಂಧಗಳಿದ್ದಾವೆ. ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಇದ್ದಿರ್ಬೋದು. ಬಟ್ ಈ ವಿಷಯದಲ್ಲಿ ನಾನು ಕೂಡ ವಿನಂತಿ ಮಾಡಿದ್ದೀನಿ, ನಮ್ಮ ಪಕ್ಷದ ನಾಯಕರು ಕೂಡ ವಿನಂತಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಖಂಡಿತವಾಗಿ ಅವರು ನನ್ನ ಪರವಾಗಿ ಓಟ್ ಹಾಕ್ತಾರೆ ಅಂತ ವಿಶ್ವಾಸ ಇದೆ. ಇವತ್ತಿನ ಚುನಾವಣೆ ಸುಗಮವಾಗಿ ಯಾವುದೇ ಆತಂಕ ಇಲ್ಲದೆ ನಡೆಯುತ್ತೆ ಅನ್ನೋ ವಿಶ್ವಾಸ ಇದೆ? ಯಾವುದೇ ರೀತಿಯ ಆತಂಕ ನಮ್ಮ ಪಕ್ಷದಲ್ಲಂತೂ ಇಲ್ಲ. ಗೊಂದಲ ಇರೋದು ಕಾಂಗ್ರೆಸ್ದಲ್ಲಿ. ಅವರು ಅದನ್ನು ಬಗೆಹರಿಸ್ಕೋಬೇಕಷ್ಟೇ. ಧನ್ಯವಾದ. ಇದಿಷ್ಟು ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರ ಮತಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.